ನಮಸ್ತೆ ಸ್ನೇಹಿತರೆ, ನಮ್ಮ ರಾಯರದು 404ನೇ ಪಟ್ಟಾಭಿಷೇಕ, 430ನೇ ವರ್ಧಂತಿ ಮಹೋತ್ಸವ ಮಂತ್ರಾಲಯದಲ್ಲಿ 3 ದಿವಸದಿಂದ ಮತ್ತೆ ಬೆಂಗಳೂರಲ್ಲಿ ಇರ್ತಕ್ಕಂತಹ ಎಲ್ಲಾ ರಾಯರ ಮಠಗಳಲ್ಲೂ ಅದ್ದೂರಿಯಾಗಿ ನಡೀತಾನೆ ಇದೆ. ಇವತ್ತು ನಾನು ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಬೃಂದಾವನಕ್ಕೆ ಅಭಿಷೇಕ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ನಾನೆಲ್ಲ ರೆಡಿ ಮಾಡಿದ್ದೀನಿ. ತುಂಬಾ ಜನ ಹೆಣ್ಮಕ್ಳು ಕೇಳ್ತಾನೆ ಇದ್ರಿ, ಅದಕ್ಕೆ ಇವತ್ತು ನಾನು ವಿಡಿಯೋ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ವಿಡಿಯೋ ಮಾಡಿದ್ದೀನಿ, ನೀವು ನೋಡಿಲ್ಲ. ನೋಡಿ, ಈ ಥರ ತುಪ್ಪದ ಆರತಿ, ಕೆಂಪಾರತಿ, ಪೂಜೆಗೆ ಕಡ್ಡಿ, ಕರ್ಪೂರ, ಆಮೇಲೆ ಅಭಿಷೇಕಕ್ಕೆ ಬೇಕಾಗಿರೋದು ನೀರು ಮತ್ತೆ ಎಳ್ನೀರು, ಬಾಳೆಹಣ್ಣು, ಡ್ರೈ ಫ್ರೂಟ್ಸು, ದಾಳಿಂಬೆ ಹಣ್ಣು, ಆಮೇಲೆ ದ್ರಾಕ್ಷಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ 3 ಥರ ಹಣ್ಣು ಯಾವುದಾದ್ರೂ ಇಟ್ಕೊಬೋದು. ಸಕ್ಕರೆ, ಹಾಲು, ಮೊಸರು ಮತ್ತೆ ಜೇನುತುಪ್ಪ ಮತ್ತೆ ತುಪ್ಪ. ಆಮೇಲೆ ಅಭಿಷೇಕ ಎಲ್ಲ ಆದಮೇಲೆ ರಾಯರಿಗೆ ಹಚ್ಚೋದಕ್ಕೆ ಗಂಧ ಮತ್ತು ಹೂವು, ಇಷ್ಟೆಲ್ಲ ರೆಡಿ ಮಾಡ್ಕೊಬೇಕು. ನೋಡಿ, ಈ ರೀತಿ ನಾನೆಲ್ಲ ನೀಟಾಗಿ ತೋರಿಸಿದ್ದೀನಿ. ತುಂಬ ಜನ ಹೆಣ್ಮಕ್ಳು ಕೇಳ್ತಾ ಇದ್ದೀರಾ, ಅಕ್ಕ ನಾವು ಮಂತ್ರಾಲಯಕ್ಕೆ ಹೋಗಿ, ನಾವು ನಿಮ್ಮ ಮನೆಯಲ್ಲಿ ನೀವು ಇಟ್ಟು ಪೂಜೆ ಮಾಡೋದನ್ನು ನೋಡಿ ನಾವು ಮಂತ್ರಾಲಯಕ್ಕೆ ಹೋಗಿ ಮತ್ತು ನಾವು ಬೃಂದಾವನ ತೊಗೊಬಂದಿದ್ದೀವಿ, ಬೃಂದಾವನಕ್ಕೆ ಅಭಿಷೇಕ ನಾವು ಹೆಣ್ಮಕ್ಳು ಮಾಡ್ಬೋದಾ ಬೇಡವಾ ಅಂತ ಕೇಳಿದ್ದೀರಾ. ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಮತ್ತೆ ತುಂಬ ಜನ ಇದೇ ಪ್ರಶ್ನೆಗಳನ್ನ ಕೇಳ್ತಾ ಇರೋದ್ರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಬೃಂದಾವನಕ್ಕೆ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಅಭಿಷೇಕ ಮಾಡೋ ಹಾಗಿಲ್ಲ. ನೋಡಿ, ಇವನು ನನ್ನ ಮಗ, ನಾನು ನನ್ನ ಮಗನ ಕೈಲಿ ಅಭಿಷೇಕ ಮಾಡಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ್ರು ಅಥವಾ ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಇದ್ದರೆ ಅವ್ರ ಕೈಲಿ ಅಭಿಷೇಕ ಮಾಡಿಸಿ. ಅಭಿಷೇಕ ಎಲ್ಲ ಆದಮೇಲೆ ಪೂಜೆ ಹೆಣ್ಮಕ್ಳು ಮಾಡ್ಬೋದು ಮತ್ತು ಅಲಂಕಾರ ಕೂಡ ಹೆಣ್ಮಕ್ಳು ಮಾಡ್ಬೋದು. ಅಭಿಷೇಕ ಮಾತ್ರ ಗಂಡು ಮಕ್ಕಳು ಮಾಡಬೇಕು. ತುಂಬ ಜನ ಕೇಳ್ತಾನೆ ಇದ್ದೀರಾ. ಆಮೇಲೆ ಸ್ವಲ್ಪ ಜನ ಇವಾಗ 2-3 ದಿವಸದಿಂದ ಕಮೆಂಟ್ಗಳಲ್ಲಿ ಕೇಳ್ತಾ ಇರೋದು, ಅಕ್ಕ ನಾವು ಪೂಜೆ ಮಾಡ್ತಾ ಇದ್ದೀವಿ ಮನೆಯಲ್ಲಿ, ಯಾವ ರೀತಿ ಮಾಡೋದು ಅಂತ ನಾನು ವಿಡಿಯೋ ಮೇಲೂ ಬರ್ದಾಕಿದ್ದೀನಿ, ರಾಯರು ಫೋಟೋ ಮೇಲೂ ಹೇಳ್ತಾನೆ ಇದ್ದೀನಿ. ನಿಮ್ಮ ಶಕ್ತಿ ಅನುಸಾರ ರಾಯರಿಗೆ ಹೂವು ಹಾಕಿ ಸಿಹಿ ನೈವೇದ್ಯ ಅಥವಾ ಹಾಲು ಹಣ್ಣು ಇಟ್ಟು ಪೂಜೆ ಮಾಡಿ ಅಂತ ನಾನು ಹೇಳಿದ್ದೀನಿ. ಇರೋರು ನಮ್ಮ ರಾಯರಿಗೆ ಅದ್ದೂರಿಯಾಗಿ ಹೂವು ಹಾಕಿ ಪೂಜೆ ಮಾಡ್ತಾರೆ. ಒಂದಿಬ್ರು ಕೇಳಿದರೆ, ಅಕ್ಕ ನಮಗೆ ಅಷ್ಟು ದಿವಸ ಹಾಲು ಹಣ್ಣು ನೈವೇದ್ಯ ಎಲ್ಲ ಇಟ್ಟು ಮಾಡೋ ಶಕ್ತಿ ಇಲ್ಲ ಅಂತ ಹೇಳಿದಿರ. ಇಲ್ಲದೆ ಇದ್ರೆ ಬೇಡ, ತಲೆ ಕೆಡಿಸ್ಕೊಂಬೇಡಿ. ನಮ್ಮ ರಾಯರಿಗೆ ತುಂಬ ಇಷ್ಟವಾಗಿರೋದು ತುಳಸಿ ಹಾಕಿ ಪೂಜೆ ಮಾಡಿ. ಗ್ಲಾಸಲ್ಲಿ ಒಂದು ಸ್ವಲ್ಪ ನೀರಿಟ್ಟು ಅದಕ್ಕೆ ತುಳಸಿ ಹಾಕಿ ಪೂಜೆ ಮಾಡಿ ಸಾಕು, ನಮ್ಮ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಏನೂ ಇಲ್ಲ ಅನ್ನೋರಿಗೆ ನಮ್ಮ ರಾಯರು ಅನುಗ್ರಹ ಮಾಡೋದು. ನಿಮ್ಮ ಶಕ್ತಿ ಅನುಸಾರ ಪೂಜೆ ಮಾಡಿ, ನಮ್ಮ ರಾಯರು ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ. ನೋಡಿ, ಪೂಜೆ ಎಲ್ಲ ಆಯಿತು. ಲಾಸ್ಟಲ್ಲಿ ನಾನು ತುಪ್ಪದ ಆರತಿ ನಮ್ಮ ರಾಯರಿಗೆ ಬೆಳಗ್ತಾ ಇದ್ದೀನಿ. ಆಮೇಲೆ ನಾನು ಕೆಂಪಾರತಿ ನಾನು ಮಾಡೇ ಮಾಡ್ತೀನಿ. ನಮ್ಮ ರಾಯರಿಗೆ ಕೆಂಪಾರತಿ ಕೂಡ ನಾನು ಮಾಡಿದೆ. ಎಲ್ರಿಗೂ ಒಳ್ಳೇದಾಗಲಿ. ಶ್ರೀ ಕೃಷ್ಣಾಯ ನಮಃ. ಓಂ ಗುರುಭ್ಯೋ ನಮಃ.